ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಗೆಳೆತನ ಅನ್ನುವಂತಹ ಪದ್ಯ ಭಾಗವನ್ನು ಚರ್ಚೆ ಮಾಡ್ತಾ ಅಲ್ಲಿ ಅದನ್ನು ಬರೆದಿರುವಂತಹ ಕವಿ ಚೆನ್ನವೀರ ಕಣವಿಯವರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗೆ ಗೆಳೆತನ ಅಂದ್ರೆ ಏನು, ಗೆಳೆತನದಲ್ಲಿ ಎಂತಹ ಭಾವನೆಗಳು ಇರಬಾರದು, ಅಚಂಚಲತೆ ಆಗಲಿ, ಗರ್ವ, ಅಹಮ್ಮು, ಹಾಗೆ ಸಣ್ಣತನ, ಸಂಕೋಚ ಅನ್ನುವಂಥ ಮನೋಭಾವನೆಗಳು ಇರಬಾರ್ದು, ಹಾಗೆ ಇರೋದಿಲ್ಲ ಅಂತ ಅನ್ಕೊಂಡ್ವಿ. ಜೊತೆಗೆ ಇಲ್ಲಿ ಕವಿ ಗೆಳೆತನವನ್ನ ಏನಂತ ಹೇಳ್ತಾ ಇದ್ದಾರೆ, ಒಂದು ವಿಶಾಲವಾಗಿರುವಂತಹ ಆಲದ ಮರ, ಆ ವಿಶಾಲವಾದಂತಹ ಆಲದ ಮರದ ನೆರಳಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಜೀವನದಲ್ಲಿ ಬರುವಂತಹ ಅನಂತವಾಗಿರುವಂತಹ ದುರ್ಭರ, ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲದಂತಹ ಕಷ್ಟಗಳು, ನೋವುಗಳು ಬಂದಾಗ ನನ್ನ ಜೊತೆಗೆ ನನ್ನ ಸ್ನೇಹಿತರಿದ್ರು, ನನ್ನ ಗೆಳೆಯರಿದ್ರು. ಹಾಗಾಗಿ ನನ್ನ ಈ ಕಷ್ಟಗಳನ್ನ ಮೌನವಾಗಿ ನುಂಗಿಕೊಂಡು ನಾನು ನನ್ನ ಜೀವನವನ್ನ ನಡೆಸ್ತಾ ಬಂದೆ. ಕಾರಣ ಗೆಳೆಯರು, ಗೆಳೆತನ ಅನ್ನೋದನ್ನ ಕವಿ ಹೇಳಿದ್ರು. ಸೊ ಎರಡು ಭಾಗಗಳನ್ನು ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಈಗ ಮುಂದಿನ ಭಾಗದಲ್ಲಿ ಕವಿ ಗೆಳೆತನ ಅಂದ್ರೆ ಏನು, ಗೆಳೆತನದಲ್ಲಿ ಯಾವ ರೀತಿಯಾಗಿರುವಂತಹ ಗೌರವ ಭಾವನೆ ಪರಸ್ಪರದಲ್ಲಿರುತ್ತೆ ಅನ್ನುವಂತ ಕೆಲವು ವಿಷಯಗಳ ಬಗ್ಗೆ ಮತ್ತೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಆ ವಿಷಯಗಳನ್ನು ಚರ್ಚೆ ಮಾಡೋಣ. ನೀವು ಪದ್ಯವನ್ನ ಸರಿಯಾಗಿ ಗಮನಿಸಬೇಕು, ನೋಡ್ಕೊಳ್ಳಿ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡೇ ದೋಷವೇನು. ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ನೋಡಿ, ತುಂಬಾನೇ ನಮ್ಮನ್ನ ಆಕರ್ಷಣೆ ಮಾಡುವಂತ ವಾಕ್ಯಗಳು. ಹಾಗೆ ಒಂದು ವಿಷಯವನ್ನ ಇಲ್ಲಿ ಕವಿ ಒಂದು ವಿಷಯ ಹೇಳಿದ್ದಾರೆ. ಏನ್ ವಿಷಯ ಅದು ಅಂತಂದ್ರೆ, ನಮಗೆ ನಮ್ಮಲ್ಲಿ ಒಂದಿಷ್ಟು ಧೈರ್ಯವನ್ನು ನಾವು ಇನ್ನು ಮುಂದೆ ಬೆಳೆಸ್ಕೋಬೇಕು ಅನ್ನುವಂತ ಒಂದು ಮಾತು. ಯಾವ ವಿಷಯಕ್ಕಾಗಿ ನಾವು ಧೈರ್ಯವನ್ನು ಬೆಳೆಸ್ಕೋಬೇಕು, ಎಂತಹ ಧೈರ್ಯವನ್ನು ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ನೋಡಿ, ನೀವು ಅದನ್ನ ನೋಡಿ. ಒಂದು ಗಾದೆ ಇದೆ. ಆ ಗಾದೆ ಈಗಾಗಲೇ ನಾವು ತುಂಬಾ ಸಲ ಕೇಳಿದ್ದೀವಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅನ್ನುವಂಥ ಗಾದೆಯನ್ನು ನಾವು ಕೇಳಿದ್ದೀವಿ ಅಲ್ವಾ. ಕವಿ ಅದನ್ನು ಹೇಳ್ತಾರೆ, ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ನಾನು ಇಲ್ಲಿಯವರೆಗೆ ಒಂದು ಗಾದೆನ ಕೇಳಿದ್ದೀನಿ. ಏನ್ ಗಾದೆನ ಕೇಳಿದ್ದೀನಿ ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಉಪ್ಪಿಗಿಂತ ರುಚಿ ಇಲ್ಲ ಅಲ್ವಾ. ಉಪ್ಪಿಗಿಂತ ಏನಿಲ್ಲ, ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಅಂದ್ರೆ ಉಪ್ಪನ್ನ ಬಳಸಲಿಲ್ಲ ಅಂತಂದ್ರೆ ಯಾವುದೇ ಅಡಿಗೆ ಆಗ್ಲಿ, ಯಾವುದೇ ಖಾದ್ಯ ಆಗ್ಲಿ, ಅದು ರುಚಿಯನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಹಬ್ಬ ಹರಿದಿನ ಅಂತ ಅನ್ಕೊಂಡು ತುಂಬಾ ಕಷ್ಟಪಟ್ಟು ಮನೆಯಲ್ಲಿ ನಮ್ಮ ತಾಯಿದ್ರು ಹಲವಾರು ಬಗೆಯ ತಿಂಡಿ ತಿನಿಸುಗಳನ್ನ, ಭಕ್ಷ್ಯ ಭೋಜನಗಳನ್ನ ತಯಾರು ಮಾಡಿರ್ತಾರೆ. ಆದ್ರೆ ಆ ಆಹಾರದಲ್ಲಿ, ಆ ಅಡಿಗೆಯಲ್ಲಿ ಅವರು ಉಪ್ಪನ್ನ ಹಾಕೋದನ್ನ ಮರ್ತ್ಬಿಟ್ರು ಅಂತಂದ್ರೆ ಅಂತ ಅಡಿಗೆ ರುಚಿ ಅಂತ ಅನ್ಸೋದಿಲ್ಲ. ಅಲ್ಲಿ ಅಡಿಗೆ ರುಚಿ ಆಗ್ಬೇಕು ಅಂದ್ರೆ ಏನನ್ನ ಬಳಸಬೇಕು, ಉಪ್ಪನ್ನ ಬಳಸಲೇಬೇಕು. ಸೊ ಉಪ್ಪಿಗಿಂತ ರುಚಿಯಾಗಿರುವಂತ ವಸ್ತು ಬೇರೆ ಯಾವುದೂ ಇಲ್ಲ. ಅದೇ ರೀತಿಯಾಗಿ ತಾಯಿಗಿಂತ ಬಂಧು ಇಲ್ಲ, ತಾಯಿನೇ ಎಲ್ಲ, ತಾಯಿಯೇ ನಮಗೆ ದೇವರು, ತಾಯಿಯೇ ನಮಗೆ ಗೆಳೆಯ, ತಾಯಿಯೇ ನಮಗೆ ಗೆಳತಿ. ಪ್ರತಿಯೊಂದು ಕೂಡ ತಾಯಿನೇ. ತಾಯಿಗಿಂತ ಬೇರೆ ಬಂಧುಗಳು, ಸಂಬಂಧಿಕರು, ನೆಂಟರಿಷ್ಟರು, ಗೆಳೆಯರು ಯಾರು ಇಲ್ಲ, ತಾಯಿನೇ ಇಲ್ಲ ಅಂತ ಹೇಳುವಂತ ಒಂದು ಗಾದೆಯನ್ನು ನಾವು ಕೇಳಿದ್ವಿ. ಆದ್ರೆ ಈಗ ಕವಿ ಇಲ್ಲಿ ನಮಗೆ ಒಂದು ಚಾಲೆಂಜ್ ಅನ್ನ ಕೊಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದಾರೆ ಅವರು ಅಂತಂದ್ರೆ, ಇನ್ನು ಮುಂದೆ ನೀವು ಗೆಳೆತನದ ಶುಚಿರುಚಿಯು ಇದಕ್ಕೂ ಮಿಗಿಲಾಗಿರುವುದು. ಗೆಳೆತನ ಇದೆಯಲ್ಲ, ಗೆಳೆತನ ಮತ್ತೆ ಆ ಗೆಳೆತನದ ಶುಚಿ ರುಚಿ ಇದೆಯಲ್ಲ, ಗೆಳೆತನದಲ್ಲಿರುವಂತಹ ಶುಚಿ, ಶುದ್ಧತೆ, ರುಚಿ, ಮತ್ತೆ ಗೆಳೆತನದಲ್ಲಿ ಸಿಗುವಂತಹ ಅನುಭವಗಳು, ಗೆಳೆತನದಿಂದ ಆಗುವಂತಹ ಪ್ರಯೋಜನಗಳು, ಇವುಗಳು ಈ ಉಪ್ಪಿಗಿಂತಲೂ ಗೆಳೆತನ ರುಚಿಯಾಗಿರುತ್ತೆ, ತಾಯಿಗಿಂತಲೂ ಗೆಳೆತನ ಮಿಗಿಲಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಮಾತನ್ನ ಹೇಳುವಾಗ ನಮಗೆ ಭಯ ಆಗುತ್ತೆ. ತಾಯಿಗಿಂತಲೂ ಮಿಗಿಲಾದವನು ಗೆಳೆಯ ಅಥವಾ ಗೆಳತಿ ಅಂತ ಹೆಂಗ್ ಹೇಳೋದು ನಾವು ಅನ್ನುವಂಥ ಧೈರ್ಯ ನಮಗೆ ಬರೋದಿಲ್ಲ. ಅಲ್ಲಿ ಒಂದು ಕ್ಷಣ ನಮ್ಮ ಮನಸ್ಸು ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಆದ್ರೆ ಕವಿ ಹೇಳ್ತಾರೆ, ಯಾವುದೇ ಭಯ ಇಲ್ಲದೆ, ಯಾವುದೇ ಸಂಕೋಚವಿಲ್ಲದೆ ನೀವು ಧೈರ್ಯವಾಗಿ ಹೇಳಿ. ಏನಂತ, ಉಪ್ಪಿಗಿಂತ ರುಚಿಯಾಗಿರುವಂಥದ್ದು ಏನಾದ್ರೂ ಇದೆ ಅಂತಂದ್ರೆ ಅದು ಗೆಳೆತನ ಆಗಿರುತ್ತೆ ಅಂತ ಹೇಳಿ. ತಾಯಿಗಿಂತಲೂ ಮಿಗಿಲಾದವರು ಯಾರಾದ್ರೂ ಇದಾರೆ ಅಂತಂದ್ರೆ ಅದು ಯಾರು, ಅದು ಗೆಳೆತನ ಅಥವಾ ಗೆಳೆಯರು ಅಂತ ಹೇಳಿ. ಹಂಗ ನೀವು ಹೇಳಿದ್ರೆ ಅದೇನು ದೋಷ ಅಲ್ಲ. ಅವ್ರು ಸುಖ ಅವ್ರು ಹೇಳ್ತಾರೆ ನೋಡ್ರಿ, ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡಿ ದೋಷವೇನು. ನೀವು ಸಾಹಸ ಮಾಡಿ ಹೇಳಿ.
ನೀವು ಧೈರ್ಯ ಮಾಡಿ ಹೇಳ್ರಿ. ಏನಂತ? ಉಪ್ಪಿಗಿಂತ ರುಚಿಯಾದದ್ದು ಗೆಳೆತನ, ತಾಯಿಗಿಂತ ಮಿಗಿಲಾದದ್ದು ಗೆಳೆತನ ಅನ್ನೋದನ್ನ ಸಾಹಸ ಮಾಡಿ ಧೈರ್ಯ ಮಾಡಿ ಹೇಳಿ. ಅದರಲ್ಲಿ ಏನು ದೋಷ ಇಲ್ಲ, ಅದರಲ್ಲಿ ಏನು ತಪ್ಪಿಲ್ಲ. ಯಾಕೆಂದ್ರೆ ಆ ರೀತಿಯಾಗಿ ಸ್ನೇಹದಲ್ಲಿ ನಮಗೆ ಅಂತಹ ರುಚಿ ಸಿಗುತ್ತೆ, ಅಷ್ಟೊಂದು ನಮಗೆ ಬಾಂಧವ್ಯ ಸಿಗುತ್ತೆ, ಅಂತಹ ಒಂದು ಗೌರವ ಭಾವನೆ ಸಿಗುತ್ತೆ, ನಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಳ್ಳುವಂತ ಆತ್ಮೀಯ ಗೆಳೆಯರು ಸಿಗ್ತಾರೆ. ಅದು ಗೆಳೆತನದಿಂದ ಮಾತ್ರ ಸಾಧ್ಯ. ಹಾಗಾಗಿ ಈ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅನ್ನುವಂಥ ಗಾದೆ ಏನಿದೆ, ಇದ್ರ ಜೊತೆಗೆ ನೀವಿನ ಮುಂದೆ ಹೇಳಿ ಉಪ್ಪಿಗಿಂತ ರುಚಿಯಾದದ್ದು ಗೆಳೆತನ, ಹಾಗೆ ತಾಯಿಗಿಂತ ಮಿಗಿಲಾದದ್ದು ಗೆಳೆತನ ಅನ್ನುವಂಥ ಮಾತನ್ನ ಹೇಳ್ರಿ. ಅದಕ್ಕೆ ಯಾಕೆ ನೀವು ಹೆದರಿಕೆಯನ್ನು ಪಡ್ತೀರ? ಅದಕ್ಕೆ ಯಾಕೆ ನೀವು ಭಯ ಪಡ್ತೀರ? ನೋಡಿ, ನಿಜವಾಗ್ಲೂ ಕವಿ ಹೇಳ್ತಾರೆ ಸಾಹಸ ಮಾಡಿ ಅಂತ ಹೇಳ್ತಾರೆ. ಸಾಹಸ ಮಾಡುವುದು ಅದು ಹೇಳ್ಬೇಕು ಅಂದ್ರೆ ಸಾಹಸನೆ ಮಾಡ್ಬೇಕು. ನಾವು ಭಯ ಆಗತ್ತೆ ಮನ್ಸಲ್ಲಿ, ಅದು ಹೆಂಗ್ ಹೇಳೋದಪ್ಪ ಅಂತ. ಯಾಕಂದ್ರೆ ಪ್ರಪಂಚ ಏನಂತ ಅನ್ಕೊಳ್ಳುತ್ತೆ, ನಮ್ಮ ತಾಯಿ ನಮ್ಮ ಬಗ್ಗೆ ಏನಂತ ಅನ್ಕೋಬಹುದು ಅಂತ ಅನ್ಸುತ್ತೆ. ಆದ್ರೆ ತಾಯಿನೂ ಕೂಡ ನೀವು ಮರೆಯೋದಕ್ಕೆ ಹೋಗ್ಬೇಡಿ. ತಾಯಿನೂ ಕೂಡ ಆಕೆ ನಮ್ಮ ಆತ್ಮೀಯ ಗೆಳತಿಯಾಗಿರ್ತಾಳೆ, ತಾಯಿ ಕೂಡ. ಸೊ ಹಾಗಾಗಿ ನಾವು ತಾಯಿಗಿಂತ ಬಂಧುವಿಲ್ಲ ಅಂತ ಹೇಳ್ತೀವಿ. ತಾಯಿನೂ ಯಾವ ಗೆಳೆಯನಿಗಿಂತ ಕಡಿಮೆ ಇಲ್ಲ. ತಾಯಿನೂ ಕೂಡ ನಮ್ಮ ಆ ಗೆಳತಿಯ ಹಾಗೆ, ನಮ್ಮ ನಮ್ಮ ಒಂದು ಏನು ಸ್ನೇಹಿತೆಯಾಗಿ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಮಗೆ ಸಹಾಯವನ್ನು ಮಾಡ್ತಾರೆ. ಪ್ರತಿಯೊಂದು ಹಂತದಲ್ಲೂ ನಮ್ಮ ಒಳ್ಳೆಯದನ್ನ ಬಯಸ್ತಾರೆ. ಗೆಳೆಯ ಕೂಡ ಅದನ್ನೇ ಮಾಡ್ತಾನೆ, ಗೆಳೆತನ ಕೂಡ ಅದನ್ನೇ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಸಾಹಸ ಮಾಡಿ ಧೈರ್ಯವಾಗಿ ಹೇಳ್ಬೋದು, ಉಪ್ಪಿಗಿಂತ ರುಚಿಯಾದದ್ದು, ತಾಯಿಗಿಂತ ಮಿಗಿಲಾದದ್ದು ಅದು ಗೆಳೆತನ ಅನ್ನೋದು. ಮುಂದೆ, ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ಸೊ ಗೆಳೆತನ ಅಂದ್ರೆ ಏನು? ಕೆಲವರು ನಮ್ಗೆ ಪ್ರಶ್ನೆ ಮಾಡ್ಬೋದು, ನೀವೇನ್ ಸರ್ ನೀವು ಹೇಳ್ಬಿಟ್ರಿ, ನೀವು ತಾಯಿಗಿಂತ ಮಿಗಿಲಾದದ್ದು ಯಾರಾದ್ರೂ ಇಲ್ಲ ಗೆಳೆತನ ಅಂತ ಹೇಳ್ಬಿಟ್ರಿ, ತಾಯಿಗಿಂತನೂ ಮಿಗಿಲ ಗೆಳೆತನ ಅನ್ನೋದನ್ನ ಕಂಡವ್ರು ನಮ್ಗೆ ಕೇಳ್ಬೋದು. ಆದ್ರೆ ಹಾಗೆ ಪ್ರಶ್ನೆ ಮಾಡುವಂತವ್ರು ಗೆಳೆತನದಲ್ಲಿ ಸಿಗುವಂತ ರುಚಿಯನ್ನ ಅವರು ಉಂಡೇ ಇಲ್ಲ ಅಂತ, ಗೆಳೆತನ ಅನ್ನೋದನ್ನ ಅನುಭವಿಸೇ ಇಲ್ಲ ಅಂತ, ಅವರಿಗೆ ಉತ್ತಮವಾದಂತಹ ಸ್ನೇಹಿತರ ಸಂಘ ಇಲ್ಲ ಅಂತ, ಅವರಿಗೇನಾದ್ರೂ ಒಂದು ಪಕ್ಷ ಉತ್ತಮವಾದಂತಹ ಸ್ನೇಹಿತರು, ಗೆಳೆಯರು, ಗೆಳೆತನ ಅನ್ನೋದು ಇದ್ದಿದ್ರೆ ಅವರಿಂದ ಇಂತಹ ಪ್ರಶ್ನೆಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಕಂಡವರು ಏನು ಬಲ್ಲವರು? ಸ್ನೇಹವನ್ನೇ ಮಾಡಬೇಕಂತರು, ಗೆಳೆತನವನ್ನೇ ಮಾಡದೇ ಇರೋರು, ಗೆಳೆತನದ ಮಹತ್ವದ ಅರಿವು ಇಲ್ಲದೆ ಇರುವಂತರು, ಇವರು ಏನು ಬಲ್ಲರು ಗೆಳೆತನ ಅಂತ. ಮತ್ತೆ ಗೆಳೆತನ ಅಂದ್ರೆ ಯಾರು ಬಲ್ಲರು? ಯಾರಿಗೆ ಗೊತ್ತು ಗೆಳೆತನ ಅಂದ್ರೆ? ಯಾರು ಉಂಡಿಹನು ಇದರ ಹದನು ಅವನು ಮಾತ್ರ ಬಲ್ಲ. ಯಾರು ಗೆಳೆತನವನ್ನು ಮಾಡಿರ್ತಾನೆ, ಯಾರಿಗೆ ಉತ್ತಮವಾದ ಸ್ನೇಹಿತರಿದ್ದಾರೆ, ಯಾರಿಗೆ ಗೆಳೆತನದ ಮಹತ್ವ ಗೊತ್ತಿದೆ, ಯಾರು ಗೆಳೆಯರ ಜೊತೆಗೆ ಆತ್ಮೀಯ ಗೆಳೆಯನಾಗಿ ಮೋಸ, ಕಪಟತೆ, ವಂಚನೆ ಇಲ್ಲದ ಹಾಗೆ ಗೆಳೆತನವನ್ನು ಮಾಡಿರ್ತಾರೆ, ಅವನಿಗೆ ಗೊತ್ತು ಗೆಳೆತನದ ಶುಚಿ ಎಂತದ್ದು, ಗೆಳೆತನದ ರುಚಿ ಎಂತದ್ದು ಅನ್ನೋದು ಅವನಿಗೆ ಮಾತ್ರ ಗೊತ್ತು. ಎಲ್ಲರಿಗೂ ಕೂಡ ಗೆಳೆತನ ಅಂತ ಏನು ಗೊತ್ತಾಗಲ್ಲ. ಯಾರು ಗೆಳೆತನವನ್ನ ಅನುಭವಿಸಿರ್ತಾನೋ ಅವನಿಗೆ ಮಾತ್ರ ಗೊತ್ತು ಗೆಳೆತನ ಅಂದ್ರೆ ಏನು. ಈ ಮಾತುಗಳನ್ನ ಈ ಒಂದು ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ. ಮುಂದಿನ ಭಾಗವನ್ನು ನೋಡಿ, ಯಾವ ರೀತಿಯಾಗಿ ಈ ಗೆಳೆಯರು ಪರಸ್ಪರ ಸುಖಗಳನ್ನ, ದುಃಖಗಳನ್ನ, ಕಷ್ಟಗಳನ್ನ, ನೋವುಗಳನ್ನ ಪರಸ್ಪರರು ಹಂಚಿಕೊಂಡು ಇವರು ಜೀವನವನ್ನ ಮಾಡ್ತಾರೆ ನೋಡಿ. ಹೇಗೋ ಹೆಗಲುಗೊಟ್ಟು ಬಂದಿಹ ಕೂರ್ಪು ಆಗು ಹೋಗುಗಳಿಂಗೆ ಬಾಗದಂತೆ, ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು ಗಂಧದಲು ಜೀವತೆಯು. ನೋಡಿ, ಇಲ್ಲೇ ಹೇಳ್ತಿದ್ದಾರೆ ಅಂತಂದ್ರೆ, ಗೆಳೆಯರು ಅಥವಾ ಗೆಳತಿಯರು ಅಥವಾ ಗೆಳೆತನದಲ್ಲಿ ಇರುವಂತವರು ಅವರು ಹೇಗೋ ಜೀವನದಲ್ಲಿ ಬರುವಂತಹ ಹಲವಾರು ಕಷ್ಟಗಳಿಗೆ, ಹಲವಾರು ನೋವುಗಳಿಗೆ, ದುಃಖಗಳಿಗೆ ಪರಸ್ಪರರು ಹೆಗಲು ಕೊಟ್ಟು, ಅಂಡರ್ಲೈನ್ ಮಾಡ್ಕೊಳ್ಬೇಕಲ್ಲ, ಹೆಗಲು ಕೊಟ್ಟು ನೋಡ್ರಿ, ಬಿಡಿಸ್ಬಂದ್ರೆ ಏನಾಗುತ್ತೆ? ಬಿಡಿಸ್ಬಂದ್ರೆ ಹೆಗಲು ಪ್ಲಸ್ ಕೊಟ್ಟು, ಹೆಗಲು ಪ್ಲಸ್ ಕೊಟ್ಟು ಅಂತಾಗುತ್ತೆ. ಆದೇಶ ಸಂಧಿ. ನೋಡಿ, ಹೇಗೋ ಕಷ್ಟನೋ ಸುಖನೋ ಅರ್ಥ ಆಗ್ತಿದೆಯಾ? ಹೇಗೋ ಕಷ್ಟನೋ ಸುಖನೋ ಗೊತ್ತಿಲ್ಲ, ಒಬ್ಬ ಸ್ನೇಹಿತನಿಗೆ ಸಮಸ್ಯೆ ಬಂದಿದೆ ಅಂತಂದ್ರೆ ಆ ಸ್ನೇಹಿತನ ಸಮಸ್ಯೆಗೆ ತಾನೂ ಕೂಡ ಹೆಗಲನ್ನ ಕೊಡು, ಅಂದ್ರೆ ಆ ಕಷ್ಟವನ್ನ ಹಂಚಿಕೊಂಡು ನಾನು ಕೂಡ ಆ ಕಷ್ಟದಲ್ಲಿ ಪಾಲುದಾರನಾಗಿ ಆ ಬಂದಿರುವಂತಹ ಸಮಸ್ಯೆಗಳನ್ನ ಅವರು ಎದುರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ.
ಹಾಗೆ ಒಬ್ಬ ಸ್ನೇಹಿತನ ಜೀವನದಲ್ಲಿ ಏನಾದರೂ ಒಂದು ಸಂತಸದ ವಿಷಯ ಬಂದ್ರೆ ಕೂರ್ಪು ಕೂರ್ಪು ಅಂತ ಕೂರ್ಪು ಅಂದ್ರೆ ಒಬ್ಬ ಸ್ನೇಹಿತನ ಜೀವನದಲ್ಲಿ ಬರುವಂತ ಕಷ್ಟಗಳಿಗೆ ಹೆಗಲು ಕೊಟ್ಟು ಹೇಗೆ ಹೆಗಲು ಕೊಡ್ತಾರೆ? ಪ್ರೀತಿಯಿಂದ. ಕೂರ್ಪು ಅಂದ್ರೆ ಪ್ರೀತಿಯಿಂದ, ಬಲವಂತದಿಂದ ಅಲ್ಲ. ಬಲವಂತದಿಂದ ನನಗೆ ಕಷ್ಟ ಇದೆ ಅಪ್ಪ, ನನಗೆ ಸಮಸ್ಯೆ ಇದೆ, ಬಂದು ಸಹಾಯ ಮಾಡುವಂತ ಕೇಳುವುದು ಕೂಡ ತಾಳಿಕೊಳ್ಳುವಂತ ಗೆಳೆಯ ಅಲ್ಲ. ಸ್ನೇಹಿತನ ಕಷ್ಟವನ್ನ ನೋಡಿ, ಸ್ನೇಹಿತನ ಆ ನೋವುಗಳನ್ನ ನೋಡಿ, ಆ ನೋವುಗಳಿಗೆ ಪ್ರೀತಿಯಿಂದ ಹೋಗಿ ಆತ ಕರೆದೇ ಇದ್ರು, ಆತ ಹೇಳದೇ ಇದ್ರು ಅದನ್ನ ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಸ್ವತಃ ತಾನೇ ಹೋಗಿ ಆತನ ಕಷ್ಟಗಳಲ್ಲಿ ಭಾಗೀದಾರನಾಗುವನು, ಆತನ ಕಷ್ಟಗಳಲ್ಲಿ ಪಾಲುದಾರ ಆಗುವಂತನು, ಆತನ ಕಷ್ಟಗಳಿಗೆ ಹೆಗಲು ಕೊಟ್ಟು ಅವನಿಗೆ ಸಹಾಯ ಮಾಡುವಂತನು ನಿಜವಾದ ಸ್ನೇಹಿತನಾಗಿರ್ತಾನೆ. ಈ ಒಂದು ಭಾವನೆಯನ್ನು ನಾವು ಗೆಳೆತನದಲ್ಲಿ ನೋಡಬಹುದು. ಹಾಗೆ ಜೀವನದಲ್ಲಿ ಬರುವಂತ ಆಗು ಹೋಗುಗಳಿಗೆ ಬಾಗದಂತೆ, ಆಗು ಹೋಗುಗಳು ಅಂದ್ರೆ ಕಷ್ಟಗಳು, ನೋವುಗಳು, ಬವಣೆಗಳು, ದುಃಖಗಳು, ದುಮ್ಮಾನಗಳು ಹೀಗೆ ಹಲವಾರು ಬರ್ತಾ ಇರ್ತವೆ, ಸತತವಾಗಿ ಬರ್ತಿರ್ತವೆ, ಅನಂತವಾಗಿ ಬರ್ತಾ ಇರ್ತವೆ. ಹೀಗೆ ಬರುವಂತ ಕಷ್ಟಗಳಾಗ್ಲಿ, ನೋವುಗಳಾಗ್ಲಿ, ದುಃಖಗಳಾಗ್ಲಿ, ಈ ಎಲ್ಲಾ ನೋವು ದುಃಖಗಳಿಗೆ, ಆಗು ಹೋಗುಗಳಿಗೆ ಬಾಗದ ಹಾಗೆ, ಬಾಗುವುದು ಅಂದ್ರೆ ಸೋಲದ ಹಾಗೆ, ಆ ಕಷ್ಟಗಳಿಗೆ ನೋವುಗಳಿಗೆ ಮಣಿಯದ ಹಾಗೆ. ಕೆಲವರು ಜೀವನದಲ್ಲಿ ಕಷ್ಟಗಳನ್ನ ಎದುರಿಸೋದಕ್ಕೆ ಆಗದೆ ಇದ್ದಾಗ ಅವರು ಆ ಕಷ್ಟಗಳಿಗೆ ಸೋತು ತಮ್ಮ ಜೀವನವನ್ನೇ ಕೊನೆಗಾಣಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಯಾರಿಗೆ ಉತ್ತಮವಾದಂತಹ ಗೆಳೆಯರ ಸಂಘ ಇದೆ, ಗೆಳೆತನ ಇದೆ, ಅವರು ಯಾವುದೇ ಕಷ್ಟಗಳು ಬಂದರೂ ಕೂಡ ಆ ಕಷ್ಟಗಳಿಗೆ ಬಾಗದ ಹಾಗೆ, ಸೋಲದ ಹಾಗೆ, ಮಣಿಯದ ಹಾಗೆ ಕಷ್ಟಗಳನ್ನ ಎದುರಿಸಿ ಜೀವನವನ್ನ ಮಾಡ್ತಾರೆ. ಜೊತೆಗೆ ಸುಖಕ್ಕೆ ಸಂತಸ ಪಟ್ಟು, ಸುಖಕ್ಕೆ ಸಂತಸ ಪಟ್ಟು ಸುಖ ಬಂದಾಗ, ಒಬ್ಬ ಸ್ನೇಹಿತನಿಗೆ ಸುಖ ಬಂದಾಗ, ಒಬ್ಬ ಸ್ನೇಹಿತನಿಗೆ ಅವನ ಜೊತೆಗೆ ಏನಾದರೂ ಒಂದು ಒಳ್ಳೆಯ ಘಟನೆಗಳು ಘಟಿಸಿದಾಗ, ಅವನಿಗೆ ಒಳ್ಳೇದಾದಾಗ, ಅವನ ಒಳ್ಳೆಯದಲ್ಲಿ, ಅವನ ಸುಖದಲ್ಲಿ ತಾವು ಸುಖವನ್ನ ಕಾಡ್ತಾರೆ. ಹಾಗೆ ಅವನ ದುಃಖದಲ್ಲಿ ಭಾಗಿಯಾಗ್ತಾರೆ. ಸ್ನೇಹಿತನಿಗೆ ಸುಖ ಬಂದಾಗ ಅವನ ಸುಖದಲ್ಲಿ ಇವರು ಸಂತಸವನ್ನ ಪಡ್ತಾರೆ. ಅವನನ್ನು ನೋಡಿ ನನ್ನ ಸ್ನೇಹಿತ ಬೆಳೀತಾ ಇದ್ದಾನೆ, ನನ್ನ ಸ್ನೇಹಿತ ವಿಶ್ವವಿಖ್ಯಾತ ಆಗ್ತಾ ಇದ್ದಾನೆ, ನನ್ನ ಸ್ನೇಹಿತನ ಜೀವನ ಉತ್ತಮವಾಗ್ತಾ ಇದೆ ಅಂತ ನೋಡಿ ಅದರಿಂದ ಸಂತಸವನ್ನ ಪಡ್ತಾರೆ. ಅದೇ ರೀತಿಯಾಗಿ ಆ ಸ್ನೇಹಿತನ ಜೀವನದಲ್ಲಿ ದುಃಖ ಬಂದ್ರೆ, ಕಷ್ಟ ಬಂದ್ರೆ, ನೋವು ಬಂದ್ರೆ ಅದರಲ್ಲಿ ಸಹಭಾಗಿಗಳಾಗ್ತಾರೆ. ಆ ಕಷ್ಟವನ್ನ ಹಂಚ್ಕೊಳ್ತಾರೆ, ಆ ನೋವನ್ನ ಹಂಚ್ಕೊಳ್ತಾರೆ. ಸೊ ಹಾಗಾಗಿ ಗೆಳೆತನ ಅನ್ನೋದಿದೆಯಲ್ಲ, ಅದನ್ನ ಕವಿ ಹೇಳ್ತಾರೆ, ಅದು ಇಹಲೋಕದಲ್ಲಿರುವಂತ ಅಮೃತ. ಹಾಗೆ ಸಾಯುವಂತ ಆಲೋಚನೆಗಳನ್ನ ಮಾಡುವಂತ, ಜೀವನದಲ್ಲಿ ಹಲವಾರು ಸೋಲುಗಳನ್ನ, ಕಷ್ಟಗಳನ್ನ, ದುಃಖಗಳನ್ನ ನೋಡುವಂತ ವ್ಯಕ್ತಿ ಏನಂತ ಅನ್ಕೊಳ್ತಾನೆ? ನನಗೆ ಜೀವನನೇ ಸಾಕು ಅಂತ ಅನ್ಕೊಳ್ತಾನೆ, ಸಾಯ್ಬೇಕು ಅಂತ ಅನ್ಕೊಳ್ತಾನೆ. ಅಂತಹ ಮನುಷ್ಯನಿಗೆ ಅಮೃತದ ಹಾಗೆ ಅವನ ಜೀವವನ್ನ ಉಳಿಸುವಂತ ಕೆಲಸವನ್ನ ಮಾಡ್ತದೆ ಈ ಗೆಳೆತನ. ಮುಂದೆ ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ. ಹೀಗೆ ಈ ಗೆಳೆಯರು ಆ ದುಃಖಗಳು ಬಂದಾಗ ಸಹಭಾಗಿಯಾಗಿ, ಸುಖಗಳು ಬಂದಾಗ ಸಂತೋಷಪಟ್ಟು ಪರಸ್ಪರರು ಸಹಭಾಗಿಯಾಗಿ ಜೀವನವನ್ನ ನಡೆಸ್ತಾರೆ. ಹಾಗಾಗಿ ಗೆಳೆತನ ತುಂಬಿರುವಂತಹ, ಗೆಳೆಯರಿಂದ ತುಂಬಿರುವಂತಹ ಜೀವನ ಯಾವತ್ತೂ ಕೂಡ ರಸದ ಪಾಕದ ಹಾಗೆ ಸಿಹಿಯಾಗಿರುತ್ತೆ. ಎಷ್ಟೇ ದುಃಖಗಳು ಬಂದರೂ ಕೂಡ ಯಾವುದೇ ರೀತಿಯಾಗಿರುವಂತಹ ಒಂದು ಸಮಸ್ಯೆ ಇಲ್ಲ. ನನ್ನ ಗೆಳೆಯರಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿ ಈ ಸಮಸ್ಯೆಯಿಂದ ಹೊರಗೆ ಬರ್ತೀನಿ, ಈ ಸಮಸ್ಯೆಯನ್ನ ಮೆಟ್ಟಿ ನಿಲ್ತೀನಿ, ಈ ಸಮಸ್ಯೆಯನ್ನ ಗೆಲ್ಲುತ್ತೀನಿ ನಾನು ಅನ್ನುವಂತಹ ಭರವಸೆ ಹುಟ್ಟುತ್ತೆ. ಜೀವನ ರಸದ ಪಾಕದ ಹಾಗೆ ಸಿಹಿಯಾಗಿರುತ್ತೆ. ಸರಸ ವಿರಸವನ್ನೆಲ್ಲ ಅಪ್ಪುಕೆಯು ಬಾಳುವರು ಗಂಧದಲು ಜೀವತೆಯು. ನೋಡ್ರಿ, ಒಂದು ಕಡೆ ಯೋಚನೆ ಮಾಡಿ. ಈಗ ಕೊನೆ ಸಾಲನ್ನ ನಾನು ಹೇಳ್ತೀನಿ, ಮೊದಲು ಕೊನೆ ಸಾಲನ್ನ. ಗಂಧದಲು ಜೀವತ ಇಟ್ಟೆಯು. ಗಂಧದ ಕೊರಡು ಅಂತ ಕೋಲು. ಆ ಗಂಧದ ಕೊರಡನ್ನ ನಾವು ತೇಯ್ತಾ ಹೋದಾಗ ಆ ಗಂಧ ಬರುತ್ತೆ. ಗಂಧ ಅಂದ್ರೆ ಸುವಾಸನೆ ಬರುತ್ತೆ. ಒಂದ್ ಕಡೆ ಗಂಧ ಏನ್ ಮಾಡ್ತಾ ಇರುತ್ತೆ, ತನ್ನನ್ನ ನಾನು ತೇಯ್ತಾ ತನ್ನ ಸುತ್ತಮುತ್ತಲಿರುವಂತ ಜನಗಳಿಗೆ ಅದು ಸುವಾಸನೆಯನ್ನ ಕೊಡುತ್ತೆ, ದೇವರ ಪೂಜೆಗೆ ಮೀಸಲಾಗುತ್ತೆ. ಅದೇ ರೀತಿಯಾಗಿ ಗೆಳೆತನ ಅಂದ್ರೂ ಕೂಡ ಅಷ್ಟೇ, ಜೀವನದಲ್ಲಿ ಬರುವಂತಹ ಸರಸ ಅಂದ್ರೆ ಸಂತೋಷದ ಘಳಿಗೆಗಳು. ಹಾಗೆ ವಿರಸ ಅಂದ್ರೆ ಅದೇ ಗೆಳೆತನದಲ್ಲಿ ಬರುವಂತಹ ಕೆಲವು ತಪ್ಪು ತಿಳುವಳಿಕೆಗಳು, ಕೆಲವು ಸಂದರ್ಭಗಳಲ್ಲಿ ಗೆಳೆಯರಲ್ಲೇ ಏನಾದರೂ ಒಂದು ವೈಮನಸ್ಯ ಉಂಟಾಗಬಹುದು.
ಗೆಳೆಯರಲ್ಲೇ ತಪ್ಪು ಗ್ರಹಿಕೆಯಿಂದಾಗಿ ಏನಾದರೂ ಒಂದು ಅನುಮಾನಗಳು, ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಗೆಳೆಯರಲ್ಲೇ ಉಂಟಾಗಬಹುದು. ಇಂಥ ಏನೇ ಸರಸಗಳಿರಲಿ, ಏನೇ ವಿರಸಗಳಿರಲಿ, ಅವೆಲ್ಲವನ್ನ ಮಾತಾಡಿಕೊಂಡು ಬಗೆಹರಿಸಿಕೊಂಡು ಆ ಸ್ನೇಹಿತರೇನು ಹೇಗೆ ಜೀವನವನ್ನು ಮಾಡ್ತಾರೆ, ಪರಸ್ಪರ ಒಬ್ಬರನ್ನೊಬ್ಬರು ಅಪ್ಪು ಕೈದು ಅಂತಂದ್ರೆ ಅಪ್ಪಿಕೊಂಡು. ಸರಸ ಬರಲಿ, ನಾನು ನಿನ್ನ ಸ್ನೇಹಿತನಾಗಿರ್ತೇನೆ ಅಂದ್ರೆ ಸಂತೋಷ ಇದ್ದಾಗ ಕೂಡ ನಿನಗೆ ಸುಖ ಇದ್ದಾಗ ಕೂಡ ನಾನು ನಿನ್ನ ಸ್ನೇಹಿತ. ಅದೇ ರೀತಿಯಾಗಿ ವಿರಸ, ನಿನಗೆ ದುಃಖ ಇದ್ದಾಗ ಕೂಡ ನಾನು ನಿನ್ನ ಸ್ನೇಹಿತ, ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ. ನಿನ್ನ ಏನೇ ಸಮಸ್ಯೆಗಳಿದ್ರು ಅದರಲ್ಲಿ ನಾನು ಪಾಲುದಾರನಾಗಿರ್ತೀನಿ. ನಿನ್ನ ಏನೇ ಸುಖಗಳಿದ್ರು ಅದರಲ್ಲಿ ನಾನು ನಿನ್ನನ್ನು ನೋಡಿ ಸಹಭಾಗಿಯಾಗ್ತೀನಿ, ಅದರಲ್ಲಿ ನಾನು ಸಂತೋಷವನ್ನು ಪಡ್ತೀನಿ. ನಿನ್ನನ್ನು ಯಾವತ್ತೂ ಕೂಡ ನಾನು ಬಿಟ್ಟು ಕೊಡೋದಿಲ್ಲ, ಯಾಕಂದ್ರೆ ನೀನು ನನ್ನ ಆಪ್ತ ಮಿತ್ರ, ನೀನು ನನ್ನ ಸ್ನೇಹಿತ, ನೀನು ನನ್ನ ಸ್ನೇಹಿತೆ. ಸರಸ ಬರಲಿ, ವಿರಸ ಬರಲಿ, ಸುಖ ಬರಲಿ, ದುಃಖ ಬರಲಿ, ಪರಸ್ಪರ ನಾವಿಬ್ರು ಕೂಡ ಯಾವತ್ತೂ ಒಬ್ಬರಿಗೊಬ್ರು ಸಹಾಯಕರಾಗಿರೋಣ ಅಂತ ಅಪ್ಪಿಕೊಂಡು ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಯಾವ ರೀತಿ ಗಂಧ ತನ್ನ ಸುತ್ತಮುತ್ತಲಿರುವಂತರಿಗೆ ಸುವಾಸನೆಯನ್ನು ಕೊಡುತ್ತೋ ಹಾಗೆ ಗೆಳೆಯರು ಕೂಡ ತಮ್ಮ ಜೊತೆಯಲ್ಲಿರುವಂತಹ ಗೆಳೆಯರಿಗೆ ಪರಸ್ಪರ ಸಹಾಯಕರಾಗಿ ಸಹಕಾರಿಯಾಗಿ ಇರ್ತಾರೆ. ಹಾಗಾಗಿ ಗೆಳೆತನ ಅನ್ನೋದು ಒಂದು ವಿಶಾಲವಾಗಿರುವಂತಹ ಆಲದ ಮರ. ಆ ಆಲದ ಮರದ ನೆರಳಿನಲ್ಲಿ ನಾನು ಜೀವನವನ್ನು ಮಾಡ್ತಾ ಇದ್ದೀನಿ. ಗೆಳೆತನದಲ್ಲಿ ವಂಚನೆ ಇಲ್ಲ, ಚಂಚಲತೆ ಇಲ್ಲ. ಹಾಗೆ ಗೆಳೆತನ ಅಂತಕ್ಕಂಥದ್ದು ಉಪ್ಪಿಗಿಂತ ರುಚಿಯಾಗಿರೋದು, ಗೆಳೆತನ ಅಂದ್ರೆ ತಾಯಿಗಿಂತ ಮಿಗಿಲಾದದ್ದು. ಗೆಳೆತನ ಅಂತಂದ್ರೆ ಸುಖ ಬಂದಾಗ ಸುಖದಲ್ಲಿ ಸಂತಸವನ್ನು ಪಟ್ಟು, ದುಃಖಗಳು ಬಂದಾಗ ಸಹಭಾಗಿಯಾಗಿ ಸಿಹಿಯಾಗಿ ರಸದ ಪಾಕದ ಹಾಗೆ ಜೀವನವನ್ನು ನಡೆಸಬೇಕು ಅಂತಂದ್ರೆ ನಮಗೆ ಅಂತಹ ಗೆಳೆಯರ ಗೆಳೆತನ ಇರಬೇಕು. ಆ ಗೆಳೆಯರ ಗೆಳೆತನ ಇದ್ದಾಗ ನಮ್ಮ ಜೀವನ ಏನಾಗುತ್ತೆ ಅಂತಂದ್ರೆ ಅದು ಪಾವನವಾಗುತ್ತೆ, ಸಾರ್ಥಕವಾಗುತ್ತೆ. ಇಂಥ ಗೆಳೆಯರು ನಮ್ಮ ಹತ್ರ ಇಲ್ಲ ಅಂತಂದ್ರೆ ನಮ್ಮ ಜೀವನ ಜೀವನ್ಮೃತ ಆಗುತ್ತೆ, ನಾವಿದ್ದು ಕೂಡ ಸತ್ತ ಹಾಗೆ ಆಗುತ್ತೆ. ಇದು ಗೆಳೆತನ ಅನ್ನುವಂಥ ಪದ್ಯದ ಸಂಪೂರ್ಣವಾಗಿರುವಂಥ ವಿವರಣೆ. ಮುಂದಿನ ಭಾಗದಲ್ಲಿ ನಾವು ಇನ್ನೊಂದು ಪ್ರಮುಖವಾಗಿರುವಂಥ ವಿಷಯವನ್ನ ಚರ್ಚೆ ಮಾಡೋಣ. ಅಲ್ಲಿವರೆಗೆ ಥ್ಯಾಂಕ್ ಯು.